ನೋಡು. ಸೊ ಮೋಸ್ಟ್ ಆಫ್ ದಿ ಪೀಪಲ್ಸ್ ರಿಕ್ವೈರ್ಮೆಂಟ್ ದುಲಾರಿ ಫಸ್ಟ್ ಥರ ಬ್ಲ್ಯಾಕಲ್ಲೇ ತೊಗೊಂಬನ್ನಿ. ಸೊ ನಮ್ಮ ಶಿಕ್ಸ್ ಬಂಡ್ ಬ್ರೋ ಅವ್ರು ಹಾಕ್ಕೊಂಡಿದ್ದಾರಲ್ಲ ಆ ಥರ ಒಂದು ಹಿಂದೆ ಬಾಕ್ಸ್ ಹಾಕೊಬೇಕು ಟೂಟಿ ಎಲ್ಲ ಕ್ಯಾರಿ ಮಾಡೋಕ್ಕೆ, ಇಲ್ಲಾಂದರೆ ತುಂಬ ಕಷ್ಟ. ಸೊ ಬನ್ನಿ ದುಲಾರಿ ಒಂದ್ಕಿಂತ ರ್ಯಾಶಾಗಿ ಓಡಿಸ್ಬಿಡೋಣ ನಮ್ಮ ದುಲಾರಿನ. ಯಾಕಂದ್ರೆ ಸೊ ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ನನ್ನ ವೀಡಿಯೋಗೆ ನಿಮ್ಮ ಸುಸ್ವಾಗತ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮೋಟೋ ಬ್ಲಾಗಿಂಗ್, ಡೈಲಿ ಬ್ಲಾಗಿಂಗ್ ಮಾಡಿ ಸಾಕಾಗೋಯ್ತೆ. ಸೊ ಇವತ್ತು ನಮ್ಮ ಮೋಟೋ ಬ್ಲಾಗಿಂಗ್ ವಿತ್ ಅವರ್ ದುಲಾರಿ. ಸೊ ಮೋಸ್ಟ್ ಆಫ್ ದಿ ಪೀಪಲ್ಸ್ ರಿಕ್ವೈರ್ಮೆಂಟ್ ದುಲಾರಿ ಫಸ್ಟ್ ಥರ ಬ್ಲ್ಯಾಕಲ್ಲೇ ತೊಗೊಂಬನ್ನಿ. ಆ ಬ್ಲ್ಯಾಕ್ ಕಲರು, ಆ ವೈಟ್ ಸ್ಟಿಕ್ಕರಿಂಗ್, ಅದರಲ್ಲ ರೆಡ್ ರಿಮ್, ಏನು ಗುರು ಆ ಗಾಡಿ ಅದೇ ಥರ ತೊಗೊಂಬನ್ನಿ. ಮತ್ತು ಆ ಲುಕ್ ಚೆನ್ನಾಗಿದೆ ದುಲಾರಿಗೆ ಅಂತ ತುಂಬ ಜನ ಇದು ಮಾಡ್ತಾಯಿದ್ದೀರ. ಸೊ ಗಾಯ್ಸ್ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಪೇಂಟಿಂಗಲ್ಲಿ ಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರಿಂಗ್ ಬಂದುಬಿಟ್ಟು ಇದು ನಾರ್ಮಲ್ ಸ್ಟಿಕ್ಕರಲ್ಲಿ ಹಾಕ್ತಾಯಿದ್ದಾರೆ, ಅದನ್ನೆಲ್ಲ ನನಗೆ ಪೇಂಟಿಂಗಲ್ಲಿ ಬೇಕಾಗಿತ್ತು. ಸೊ ವಿ ಆರ್ ಆಲ್ರೆಡಿ ಸರ್ಚಿಂಗ್ ಅಬೌಟ್ ಇಟ್. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಳೋಣ. ಆಯಿಲ್ ಐತೆ ಅಣ್ಣ, ಆಯಿಲ್ ಐತೆ. ಸೊ ನಾವು ಯಾವಾಗ ಡ್ಯೂಟಿಯಲ್ಲಿ ಕ್ಯಾರಿ ಮಾಡಬೇಕಾಗೋಗಿರುತ್ತೆ. ಸೊ ನಮ್ಮ ಶಿಕ್ಸ್ ಬಂಡ್ ಬ್ರೋ ಅವ್ರು ಹಾಕ್ಕೊಂಡಿದ್ದಾರಲ್ಲ ಆ ಥರ ಒಂದು ಹಿಂದೆ ಬಾಕ್ಸ್ ಹಾಕೊಬೇಕು ಟೂಟಿ ಎಲ್ಲ ಕ್ಯಾರಿ ಮಾಡೋಕ್ಕೆ, ಇಲ್ಲಾಂದರೆ ತುಂಬ ಕಷ್ಟ. ಫುಲ್ ಟ್ಯಾಂಕ್ ಅಣ್ಣ. ಬನ್ನಿ ಬೈ, ನಾವು ಲೀಗಲ್ ಮಾಡ್ತಾಯಿದ್ರೆ ಇಲ್ಲೀಗಲ್ ಮಾಡ್ತಾ ಇಲ್ಲಲ್ಲ ನಿಮ್ಗೆ ಹಿಡ್ಕೊಂಡು ಹೋಗೋಕ್ಕೆ. ಝೀರೋ ಓಕೆ, ಒಂದು ನಿಮಿಷ. ಇದಿಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ನಾವು. ಓ ಇನ್ನು ಹಾಕ್ರಿ, ಫುಲ್ ಆಗಲ್ಲ ಅನ್ಕೊತೀರಿ. ಸಾಕು ಹಿಂಗ ಓಲ್ಡ್ ಬಿಡಿ ಸಾಕು. ಅವ್ರು ಓಡಿಸ್ಕೊಣ, ಏನಿಲ್ಲ. ಸ್ಕ್ಯಾನರ್ ಕೊಡಿ ಅಣ್ಣ. ಅಣ್ಣ ಬಟ್ಟೆ ಬೇಡ ಆ ಬಟ್ಟೆ ಅಲ್ಲಿ ಬೇಡ. ಸ್ಕ್ರ್ಯಾಚಸ್ ಹೋಗುತ್ತೆ ಅದರಿಂದ. ಕ್ಯಾಶೇ ಕೊಡ್ಲಾ ಬೈ? ಕ್ಯಾಶ್ ಕೊಡ್ಲಾ? ಮೈ ಚಾಯ್ಸ್. ಗೂಗಲ್ ಪೇ, HP ಪೇ, ಕಾರ್ಡು, ಕ್ಯಾಶ್. Sorry, 4 notes. ఉందా? ಹಾಂ 3 ರೂಪೀಸ್ ಇಲ್ಲ ಸರ್. 3 ರೂಪೀಸ್ ನೆಕ್ಸ್ಟ್ ಟೈಮ್ ಮಾಡಿಬಿಡಿ ಅಷ್ಟೇ. ಒಳ್ಳೆ, ಥ್ಯಾಂಕ್ ಯು. ಸೊ ಕಿಕ್ಕರ್ ಇದ್ರೇನು ನಮ್ಮ ದುಲಾರಿಗೆ ಇವಾಗ ತಳ್ಕೊಂಡು ಸ್ಟಾರ್ಟ್ ಮಾಡಿ ಅಭ್ಯಾಸ ಹೋಗಿದೆ ಅಲ್ಲ, ಅದೇ ಬೆಟ್ರ್ ಅನಿಸುತ್ತೆ. ಸೊ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗೋಗಿದೆ. ನಮ್ಮ ಗಾಡಿಯಲ್ಲೂ ಚೇಂಜಸ್ ಜಾಸ್ತಿ ಆಗೋಗಿದೆ, ಬಟ್ ನೋಡಿಸಿಲ್ಲ. ಸೊ ನಮ್ಮ ಮಾರ್ಕು ವೈಟ್ ಕಲರ್ ಆಗೋಗಿದೆ, ಅದು ನೋಡಿದ್ದೀರಾ. ವೈಟ್ ಆದಮೇಲೆ ಇವಾಗ ಎಲ್ಲ ತೆಗ್ದಾಕಿದ್ದೀನಿ. ಸೊ ಟೋಟಲಿ ಸ್ಟಾಕ್ ಇದೆ.
ಸ್ಟಾಕಲ್ಲಿ ನಮ್ಮ ಮಾರ್ಕೋ ಮೈಲೇಜ್ ಬಂದು ಆಲ್ಮೋಸ್ಟ್ ಬರ್ತಾಯಿದೆ ಬ್ರೋ, ಒಂದು 45 ಆರಾಮಾಗಿ ಬರ್ತಾಯಿದೆ. ಸೊ ದುಲಾರಿಗೆ ತುಂಬ ಜನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಸೆಟಪ್ ಡೆಫಿನೆಟ್ಲಿ ತೊಗೊಂಬರ್ತೀನಿ ಗುರು. ಇನ್ನು ನಿಮ್ಮ ಮಾತುಗಳು ಕೇಳಿಲ್ಲ ಅಂದರೆ ಇನ್ನು ಯಾರ ಮಾತು ಕೇಳೋದು. ಸೊ ನನಗೆ ರೆಡ್ ಚಿಕ್ಕ ವಯಸ್ಸಿಂದ ಇಷ್ಟ. ಸೊ ಒಂದು ಸಿಂಪಲ್ ಸೆಟಪಲ್ಲಿ ಸ್ವಲ್ಪ ದಿವಸ ಓಡಿಸ್ಬೇಕಾಗಿತ್ತು. ಆ್ಯಂಡ್ ನಾವಿಲ್ಲಿ ಪೇಂಟಿಂಗ್ ಕ್ವಾಲಿಟಿಗಳು ಎಲ್ಲೂ ಚೆನ್ನಾಗಿಲ್ಲ. ಆದ್ದರಿಂದ ಸೊ ಅಲಿಬಾಯ್ ಇದು ಮಾಡಿಕೊಟ್ಟಿರೋದು. ಸೊ ಲಾಕರಿಂಗ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟು ಬೇಗ ಪೇಂಟ್ ಹೋಗೋ ಥರ ಏನೂ ಕತೆಗಳಿಲ್ಲ. ಚೆಕ್ಔಟ್ ಮಾಡ್ಬೋದು. ಶೈನಿಂಗ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಸೊ ಅದನ್ನು ಮಾಡಿಸ್ಕೊಂಡೆ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಮಗೆ ಮಂಡೇ. ಸೊ ನೆನ್ನೆ ನಮ್ಮದು ಪ್ಲ್ಯಾನ್ ಇತ್ತು ಸಂಡೇ ರೈಡ್ಗೆ ಹೋಗೋಣ ಅಂತ. ಬಟ್ ಏನು ಮಾಡೋದು, ಕಾರ್ತಿಕ್ ಬ್ರೋ ಫೋನ್ ಮಾಡಿದ್ರು, ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಆಗಿಲ್ಲ. ದುಲಾರಿ ಸೌಂಡೇ ಹೋಗೋದೆ. ಸೊ ಇಲ್ಲಿ ಜಾಸ್ತಿ ಸ್ಪೀಡ್ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಹಂಗಿಂದ ಸ್ವಿಗ್ಗಿ ಅವರು ಸಪ್ ಅಂತ ಬರ್ತಾ ಇರ್ತಾರೆ. ಅವ್ರಿಗೇನು ಗುರು, ರೆಡ್ ರೇಂಜರು, ಬ್ಲೂ ರೇಂಜರು, ಅವ್ರು ಬಿದ್ರೂ ಏನೂ ಆಗೋಲ್ಲ. ಲಾಸ್ಟಲ್ಲಿ ನಾವೇ ಹೋಗ್ಬೇಕು. ಸೊ ನಮ್ಮ ಡೈಲಿ ಬ್ಲಾಗ್ನ ತುಂಬ ಜನ ಲೈಕ್ ಕನ್ನಡದಲ್ಲಿ ಮಾಡಿ ಅಂತ ಹೇಳಿದ್ರು. ನಾನು ಏನಕ್ಕೆ ಮಾಡಿಲ್ಲ ಅಂತ ನಾನು ರೀಸನ್ ಇಲ್ಲಿ ಕೊಡ್ತೀನಿ ನೋಡಿ. ಕನ್ನಡದಲ್ಲಿ ಮಾಡೋಕ್ಕೆ ಬ್ರೋ ಎಲ್ಲ ಬಿಕಾಸ್ ನಾನು ಉರ್ದುವಲ್ಲಿ ಏನಕ್ಕೆ ಮಾಡಿದಂದರೆ ನಮ್ಮ ಮೇರಾಜ್ ಬ್ರೋ ಉರ್ದುವಲ್ಲಿ ಮಾತಾಡ್ತಾರೆ. ಸೊ ನಾನು ನಮ್ಮ ಕಾರ್ತಿಕ್ ಬ್ರೋ ಇವ್ರವ್ರ ಜೊತೆ ಇದ್ದರೆ ಕನ್ನಡದಲ್ಲಿ ಮಾಡ್ತೀನಿ. ಬಟ್ ನಾನು ಒಬ್ಬನೇ ಇದ್ದಾಗೂ ಕನ್ನಡದಾಗ ಮಾಡ್ತೀನಿ. ಸೊ ವೆನ್ ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಲೈಕ್ ಉರ್ದುನೇ ಮಾತಾಡ್ತಾರೆ ಅಂದಮೇಲೆ ಅದು ಕರೆಕ್ಟಿಗಿರುತ್ತೆ ಆ ಬ್ಲಾಗ್ ಅದಕ್ಕೆ. ಸೊ ಅದರಿಂದನೂ ಸ್ವಲ್ಪ ನಮಗೆ ಲೈಕ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ, ಏನೋ ಒಂದು ಆಗುತ್ತೆ. ಅದರಿಂದ ನಾವು ಜಾಸ್ತಿ ಉರ್ದು ಮೇಲೆ ಫೋಕಸ್ ಇದ್ದೀರಿ. ಆ್ಯಂಡ್ ಕನ್ನಡ ಬ್ಲಾಗಿಂಗಲ್ಲಿ ಆಲ್ಮೋಸ್ಟ್ ಕನ್ನಡನೇ, ಬಿಕಾಸ್ ಮೋಟೋ ಬ್ಲಾಗಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ಕನ್ನಡದಿಂದನೇ. ಫಸ್ಟ್ ಹಿಂದಿಯಿಂದ ಸ್ಟಾರ್ಟ್ ಮಾಡಿದೆ, ಬಟ್ ಅಷ್ಟು ಫೇಮ್ ಸಿಕ್ಕಿಲ್ಲ. ಆಮೇಲೆ ಕನ್ನಡಕ್ಕೆ ಬಂದೆ, ಚೆನ್ನಾಗಿ ಫೇಮ್ ಸಿಕ್ತು. ಸೊ ಆಲ್ಮೋಸ್ಟ್ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ ಇನ್ಮೇಲೆ. ಸೊ ಲಾಸ್ಟ್ ಟೈಮ್ ಡೈಲಿ ಬ್ಲಾಗಲ್ಲಿ ಹೇಳಿದ್ದೆ ನಾನು, ಲೈಕ್ ಕಮೆಂಟ್ಸ್ ಮಾಡಿರಿ, ಯಾರನ್ನ ಒಬ್ಬರನ್ನ ನಾವು ಕರ್ಕೊಂಡು ಹೋಗ್ತೀರಿ ಎಲ್ಲ ಡಿನ್ನರ್ಗೆ ನಾನು ಅಂತ. ಸೊ ಅದು ದಿನ ಬಂತು. ಆಲ್ಮೋಸ್ಟ್ ಸ್ವಲ್ಪ ಅಂಗಡಿ ಶಿಫ್ಟಿಂಗ್ದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಅದು ಮುಗಿಸ್ಕೊಂಡು 100% ಡ್ಯಾಮ್ ಶ್ಯೂರ್ ಯಾರಿಗಾನ ಒಬ್ಬನಿಗೆ ಟೆಕ್ಸ್ಟ್ ಹಾಕ್ತೀನಿ, ರೆಡಿ ಆಗಿರ್ರಿ, ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ನಮ್ಮ ಜೊತೆಗೆ ಬನ್ನಿ, ನಾವು ಎಂಜಾಯ್ಮೆಂಟ್ ನೋಡಿ, ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಆಗಿ ವ್ಲಾಗಲ್ಲಿ ಯೋಚನೆ ಮಾಡಿಬಿಟ್ಟು ಹಾಕೋಣ. ಸೊ ಇವಾಗ ಬರ್ತಿರೋದು ನಾವು ನಮಾಜ್ಗೆ, ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಸೊ ಬನ್ನಿ, ಲೈಫಲ್ಲಿ ಇರಬೇಕಂದ್ರೂ ನಮಾಜ್ ಇಂಪಾರ್ಟೆಂಟ್, ಇಲ್ಲ ಅಂದ್ರೂ ನಮಾಜ್ ಇಂಪಾರ್ಟೆಂಟು. ವಿತೌಟ್ ನಮಾಜ್ ವಿ ಆರ್ ನಥಿಂಗ್. ನಮಾಜ್ ಆಗೋಗಿದೆ. ಪೆಟ್ರೋಲ್ ಹಾಕ್ಸೋಕೆ ಹೋದೆ, ಹೊಗೆ ಆಗೋಯ್ತು. ಸೊ ಬನ್ನಿ ನಮಾಜ್ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಮಾಜೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ಬನ್ನಿ ದುಲಾರಿ ಒಂದ್ಕಿಂತ ರ್ಯಾಶಾಗಿ ಓಡಿಸ್ಬಿಡೋಣ ನಮ್ಮ ದುಲಾರಿನ, ಯಾಕಂದರೆ ಎಲ್ಲಿ ನೈಟ್ ನೆಮ್ಮದಿನೇ ಇರಲ್ಲ. ಸೊ ಇವಾಗ ನಮ್ಮ ಬೆಂಗಳೂರಲ್ಲಿ ನೋಡಿ ಇಷ್ಟಿದೆ ಟ್ರಾಫಿಕ್ಕು. ಒಂದು 4 ಗಂಟೆ ಆದರೆ ಇದರಿಂದ ಡಬಲ್ ಇರುತ್ತೆ ಟ್ರಾಫಿಕ್ಕು. ಡಬಲ್ 3 ಇರುತ್ತೆ. ಓಫಾಮ್ ಕಡೆ ಹೋಗ್ಬೇಕಂದ್ರೆ ಒಂದು 10 ದಿವಸ ಯೋಚನೆ ಮಾಡಬೇಕು. ಸೊ ಓಫಾಮ್ ಆದಮೇಲೆ ಫುಲ್ ಖಾಲಿ ಸಿಗ್ಬೇಕು ಅಂದ್ಕೊಂಡಿದ್ದೀನಿ. ಖಾಲಿಯಾಗಿ ಸಿಕ್ಕಿದ್ರೆ ಜಾಲಿಯಾಗಿರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಖಾಲಿ ಆಗೈತೆ. ರೋಡ್ ಫುಲ್ ಆಗೈತೆ, ಫುಲ್ ಟ್ರಾಫಿಕ್. ನೋಡಿ ಜಾಮಲ್ಲೂ ಹಿಂಗೆ ನೋಡಿ ಏನಾರು ಪೊಂಗನ್ ಮಗು.
ಸೊ ಗುರು ಈ ಗಾಡಿನ ಕಂಟ್ರೋಲ್ ಮಾಡಬೇಕಂದ್ರೆ ಟ್ರಾಫಿಕ್ನಲ್ಲಿ ಒಂದು ಕುದುರೆನ ಕಂಟ್ರೋಲ್ ಮಾಡೋಂಗೆ ಗುರು. ಕುದುರೆನ ಅವಾಗ ಮಾತು ಕೇಳಿಬಿಡುತ್ತೆ, ಇದು ಕೇಳಲ್ಲ. ಓಡು ನನ್ನ ಮಕ್ಕಳ ಜಾಗ ಕೊಟ್ರೆ ತಾನೇ ಹೋಗೋದು. ನಮ್ಮ ಕುದುರೆ ಥರ ಓಡೋದು, ಹುಲಿ ಥರ ಸೌಂಡ್ ಮಾಡೋದು ನಮ್ಮ RX-ನ ಕತೆ. ಸೊ ಗುರು ವ್ಲಾಗ್ ಎಷ್ಟು ಗಂಟೆ ಇಷ್ಟ ಆಯಿತು ಏನೇನು ದಯವಿಟ್ಟು ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ. ಪ್ಲಸ್ ನಿಮಗೆ ಇನ್ನೂ ಆಫರ್ ಕೊಡ್ತಾ ಇದ್ದೀನಿ, ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ, ಏರಿಯಾ ಕಮೆಂಟ್ ಮಾಡಿ, ನಿಮ್ಮ ಸ್ಟೇಟ್ ಕಮೆಂಟ್ ಮಾಡಿ, ನೋಡೋಣ. ಏನೋ ಒಂದು ನಿಮ್ಮ ಟೈಮ್ ಚೆನ್ನಾಗಿದ್ರೆ ನೀವೇ ಲಕ್ಕಿ ಆಗ್ತೀರಾ. ನಿಮ್ಮ ಹತ್ರನೇ ಬಂದು ನಿಮ್ಮ ಕರ್ಕೊಂಡು ಆಮೇಲೆ ನೋಡೋಣ ಕತೆ, ಡಿನ್ನರು ಏನೋ ಒಂದು ಹೋಗೋಣ. ಸೊ ಎಲ್ಲರ ಕಣ್ಣು ಇಲ್ಲಿ ನಮ್ಮ ಮೇಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ. ಸಿಗೋಣ. ಅಲ್ಲಾ ಹಾಫೀಸ್ ಗೈಸ್.